ಕುತುಬುದ್ದೀನ್ ಕಾಜಿ ಒಂದು ಸಾಮಾಜಿಕ ಹೋರಾಟಗಾರ. ನಾನು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತೀನಿ. ಮಾನ್ಯ ನಸೀರ್ ಅಹಮದ್, ಮಾನ್ಯ ಜಬ್ಬಾರ್ ಖಾನ್, ದಾವಣಗೆರೆ MLC ಅವರು ಮತ್ತು ಜಮೀರ್ ಖಾನ್ ಅವರನ್ನು ಅನಾವಶ್ಯಕವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಒಂದೇ ಸೈಡ್ ಅಂದರೆ ಆರೋಪ ಸಾಬೀತುಪಡಿಸದೆ ಪಕ್ಷದಿಂದ ಅವರಿಗೆ ಉಚ್ಚಾಟಿಸುವ ಕೆಲಸ ನಾನು ಇವತ್ತು ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ಅದನ್ನು ಖಂಡಿಸ್ತೀನಿ. ನಾನು ಒಂದು ಸಾಕ್ಷಿಯಾಗಿ ಅವರು ಪ್ರಾಮಾಣಿಕ ಕೆಲಸ ಮಾಡ್ಯಾರ ಅನ್ನುವಂಥ ದಾಖಲೆದೊಂದಿಗೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಡೆದಂಥ ಒಂದು ಪ್ರಚಾರ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ದಾಖಲೆ ಸಮೇತ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂಥೇಳಿ ನಾನು ಸಿದ್ಧಪಡಿಸ್ತೀನಿ. ಬೇಕಾದರೆ ಯಾರು ಆರೋಪ ಮಾಡ್ತಾರ ಅವರು ಪಕ್ಷದ ವಿರೋಧ ಚಟುವಟಿಕೆ ಮಾಡ್ಯಾರ ಅಂತ ಸಿದ್ಧ ಮಾಡಿ ಅವ್ರಿಗೆ ಪಕ್ಷದಿಂದ ಉಚ್ಚಾಟಿಸಲಿ ಮತ್ತು ಅವರಿಗೆ ಹೊಂದಿರತಕ್ಕಂಥ ಸ್ಥಾನಗಳಿಂದ ವಂಚಿತ ಮಾಡಲಿ. ನಾನು ಅದಕ್ಕೆ ನಾವು ಒಪ್ಕೋತೀನಿ. ಆರೋಪ ಸಾಬೀತುಪಡಿಸದೆ ತಮ್ಮ ಇಚ್ಛೆಯಂತೆ ತಮ್ಮ ಒಂದು ಅಧಿಕಾರ ಸರ್ವಾಧಿಕಾರದ ಧೋರಣೆಯಿಂದ ಮಾನ್ಯ ನಸೀರ್ ಅಹಮದ್ ಅವರು, ಮಾನ್ಯ ಜಬ್ಬಾರ್ ಖಾನ್ ಅವ್ರಿಗೆ ಮತ್ತು ಮಾನ್ಯ ಜಮೀರ್ ಅಹಮದ್ ಅವ್ರಿಗೆ ತಮ್ಮ ಸ್ಥಾನದಿಂದ ಕೆಳಗಿಳಿಸೋದಾಗಲಿ ಪಕ್ಷದಿಂದ ಉಚ್ಚಾಟಿಸೋದಾಗಲಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದರಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳು 30ನೇ ತಾರೀಕಿಗೆ ಬಾಗಲಕೋಟೆ ನಗರಕ್ಕೆ ಪ್ರಚಾರಾರ್ಥವಾಗಿ ಮಾನ್ಯ ನಸೀರ್ ಅಹಮದ್ ಅವರ ಜೊತೆ ಅವರು ಮುಖ್ಯಮಂತ್ರಿಯವರ ಜೊತೆ ನಸೀರ್ ಅಹಮದ್ ಅವರು ಕೂಡ ಬಂದಿದ್ದರು. ಆಗ ಬಾಗಲಕೋಟೆಯಿಂದ ನಮ್ಮ ಸಮಾಜದ ಎಲ್ಲ ಮುಖಂಡರು ಕಳೆದ ಚುನಾವಣೆಯಲ್ಲಿ ನಮಗೆ ಕೊಟ್ಟಂಥ ಭರವಸೆಗಳು ಅಂದರೆ ಸಮಾಜದೊಳಗೆ ಬಾಗಲಕೋಟೆ ಮುಳುಗಡೆ ಆಗಿರೋದ್ರಿಂದ ಇಲ್ಲೇ ಮಸೂತಿಗಳ ಮುಳುಗಡೆ ಮತ್ತು ಜಮಾತಗಳ ಒಂದು ಆಸ್ತಿ ಪಾಸ್ತಿಗಳ ಒಂದು ಮುಳುಗಡೆ ಆಗಿರೋದ್ರಿಂದ ಅದನ್ನು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ದೂರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ, ನಾನು ನಸೀರ್ ಅಹಮದ್ ಅವ್ರಿಗೆ ಬಾಗಲಕೋಟೆ ನಗರದ ಎಲ್ಲ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಾಕ ಆಮೇಲೆ ನಿಮ್ಮ ಏನು ಸಮಸ್ಯೆ ಅದಾವು ಎಲ್ಲ ತಿಳ್ಕೊಳಕ ನಸೀರ್ ಅಹಮದ್ ಅವ್ರಿಗೆ ನಾ ಇಲ್ಲಿ ಬಾಗಲಕೋಟೆ ಪ್ರಚಾರದಲ್ಲಿ ಬಿಟ್ಟೀನಿ ಅವರಲ್ಲಿ ಹೇಳ್ಕೋರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು 30ನೇ ತಾರೀಕಿಗೆ ಹೇಳಿದ್ರು. ಅದರಂತೆ ನಸೀರ್ ಅಹಮದ್ ಅವರು ಬಾಗಲಕೋಟೆ ನಗರದ 42 ಮಸೂತಿಗಳ 50 ಜಮಾತಗಳ ಪ್ರತ್ಯೇಕವಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರದ ಒಂದು ಭರವಸೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದೊಳಗಿನ ಒಂದು ಸಭೆಯನ್ನು ನಡೆಸಿ ಸಮಾಜಕ್ಕೆ ಒಗ್ಗೂಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ. ಅದರ ದಾಖಲೆ ಕೂಡ ನಾನು ಈ ಸಂದರ್ಭದೊಳಗೆ ಬಿಡುಗಡೆ ಮಾಡ್ತೀನಿ ನಿಮಗೆ. ಮತ್ತು ಅವರ ಪ್ರಯತ್ನದೊಳಗೆ ಎಲ್ಲಾದರೂ ಪಕ್ಷದ ವಿರೋಧ ಚಟುವಟಿಕೆಗಳು ಮಾಡ್ಯಾರಂತ ಏನು ಆರೋಪ ಮಾಡ್ತಾರಲ್ಲ ಅದು ಕಂಡು ಬದ್ದಲ್ಲಿ ಅವರು ತಗೊಂಡ ತೀರ್ಮಾನಕ್ಕೆ ನಾವು ಬದ್ಧಾಗಿದ್ದೀವಿ. ಇಲ್ಲಂದ್ರೆ ತತ್ಕ್ಷಣದಿಂದ ಏನು ನಸೀರ್ ಅಹಮದ್ ಅವ್ರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನು ಏನು ನೀವು ಕಿತ್ತಾಕಿರಿ ಅದು ವಾಪಸ್ ಪಡಿಬೇಕು, ಅವ್ರಿಗೆ ಮತ್ತೆ ಅವರ ಸ್ಥಾನವನ್ನು ಮುಂದುವರಿಸಬೇಕಂತೇಳಿ ನಾನು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ಬಾಗಲಕೋಟೆ ನಗರದ ಗ್ರಾಮೀಣ ಪ್ರದೇಶದೊಳಗೂ ಹೋಗಿ ಮಾನ್ಯ ನಸೀರ್ ಅಹಮದ್ ಅವರು, ರಹೀಮ್ ಖಾನ್ ಅವರು ಮತ್ತು ಖಾದ್ರಿ ಅವರು ಮತ್ತು ಮಾನ್ಯ ನಮ್ಮ ರಾಜ್ಯ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ MB ಸೌದಾಗರ್ ಕೂಡ ಆ ಒಂದು ಪ್ರಚಾರದ ಒಂದು ನೇತೃತ್ವವನ್ನು ವಹಿಸ್ಕೊಂಡಿದ್ದರು.
ಮತ್ತು ಆ ಪ್ರಾಮಾಣಿಕ ಕೆಲಸಕ್ಕೆ ಇವತ್ತು ಪಕ್ಷದ ಗುಂಪುಗಾರಿಕೆಯಲ್ಲಿ ತೊಡಗಿಸಿ ಒಂದು ಕಡೆ ಬರೀ ಆರೋಪ ಸಿದ್ಧ ಮಾಡದೆ ಅವರನ್ನು ತಮ್ಮ ಸ್ಥಾನದಿಂದ ಕಿತ್ತಾಕಿದ್ದು ನಾವು ಖಂಡಿಸ್ತೀವಿ. ಅದರಂತೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮೌನ ವರ್ಷಾರ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರೇ ಬಾಗಲಕೋಟೆ ನಗರದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಆಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರಿರಲಿ ಅಹಿಂದ ಮತಗಳನ್ನು ಒಗ್ಗೂಡಿಸುವ ಒಂದು ಕಾರ್ಯವನ್ನು ಕೊಟ್ಟಿದ್ದು ಪ್ರಾಮಾಣಿಕವಾಗಿ ನಸೀರ್ ಅಹಮದ್ ಅವರು, ರಹೀಂ ಖಾನ್ ಅವರು ಮತ್ತು ನಮ್ಮ ವಿದ್ಯುತ್ ನಿಗಮದ ಅಧ್ಯಕ್ಷರಾದ ಖಾದ್ರಿ ಅವರು ಮತ್ತು ನಮ್ಮ ಸೌದಾಗರ್ ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಆರೋಪ ಮಾಡೋರು ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಸಿದ್ಧಪಡಿಸುವುದು ಬಿಟ್ಟು ಅವ್ರಿಗೆ ಸ್ಥಾನದಿಂದ ಕಿತ್ತಾಕಿದ್ದು ಭಾಳ ನಾವು ಖಂಡಿಸ್ತೀವಿ. ಸರ್, ಈಗ ಸಮರ್ಥ ಅವ್ರನ್ನ ಎಲ್ಲ ಒಂದು ಕಡೆ ಸೋಲಿಸ್ಬೇಕಂತ ಹೇಳಿ ದಾವಣಗೆರೆ ಒಂದು ಆಡಿಯೋ ರಿಲೀಸ್ ಆಗಿದೆ. ಅಂದರೆ ಮಾತನಾಡಿದ್ದಾರೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಸರ್ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೆ. ಇಲ್ಲೇ ಜಮೀರ್ ಅಹಮದ್, ನಸೀರ್ ಅಹಮದ್ ಮತ್ತು ಖಾದ್ರಿ ಪೀರಾ ಅವ್ರಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅದರಂತೆ ದಾವಣಗೆರೆಗೂ ಕೂಡ ಬೇರೆದವರು ಜವಾಬ್ದಾರಿ ವಹಿಸ್ಕೊಂಡು ನಿಭಾಯಿಸಲಿಕ್ಕೆ ಸಮರ್ಥ ಇರಲಿಲ್ಲ ಅಂತ ನಾನು ಕೇಳ್ತೀನಿ. ಇಲ್ಲಿ ಏನು ಜವಾಬ್ದಾರಿ ಕೊಟ್ಟಿದ್ದರು ಅವರು ಸರಿಯಾಗಿ ನಿಭಾಯಿಸ್ಯಾರ ಅಂತೇಳಿ ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ತೀನಿ. ಆದರೆ ದಾವಣಗೆರೆ ಒಳಗೆ ಅಲ್ಲಿ ಅಲ್ಪಸಂಖ್ಯಾತರು ಚುನಾವಣೆ ಒಳಗೆ ತಾವು ಟಿಕೆಟ್ ಕೇಳಿದ್ರು, ಅದು ಅವ್ರ ಹಕ್ಕು. ಮತ್ತು ಅಲ್ಪಸಂಖ್ಯಾತರ ನಾಯಕರ ಇದ್ದವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕಂದಾಗ ಆ ನಾಯಕರುಗಳು ಅವ್ರಿಗೆ ಬೆಂಬಲಿಸೋದು ಅವರ ಕರ್ತವ್ಯ. ಅಲ್ಪಸಂಖ್ಯಾತರ ಹೆಸರ ಮೇಲೆ ನೀವು ನಾಯಕರಾಗಿರ್ತೀರಿ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದಾಗ ಅವ್ರಿಗೆ ಸಮರ್ಥನೆ ಮಾಡೋದು, ಅವರ ಪರವಾಗಿ ಮಾತಾಡೋದು ಸಹಜ. ಟಿಕೆಟ್ ಹೈಕಮಾಂಡ ಸಮರ್ಥ ಅವ್ರಿಗೆ ಕೊಟ್ಟಿಂದ ಅವರು ಯಾವುದೇ ರೀತಿಯ ವಿರೋಧ ಮಾಡಲಿಲ್ಲ ಮತ್ತು ಪಕ್ಷದ ವಿರೋಧ ಚಟುವಟಿಕೆಗಳನ್ನು ಅಲ್ಲಿ ಮಾಡಿದ್ದು ಕೂಡ ಕಂಡು ಬಂದಿರೋದಿಲ್ಲ. ಆ ನಿಟ್ಟಿನೊಳಗೆ ಪಕ್ಷದ ಹೈಕಮಾಂಡದ ಕರ್ತವ್ಯ ಇರ್ತೈತಿ. ಯಾವ ರೀತಿ ಬಾಗಲಕೋಟೆಯಲ್ಲಿ ಸಮಸ್ಯೆಗಳ ಪರಿಹಾರ ಮಾಡಿ ಸಮಾಜಕ್ಕೆ ಒಗ್ಗಟ್ಟಿಸಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡುವ ವ್ಯವಸ್ಥೆ ಮಾಡಿದಿರಿ, ಅದರಂತೆ ಇನ್ನೊಂದು ಟೀಮು ದಾವಣಗೆರೆಯಲ್ಲಿ ಬೇರೆ ಪಕ್ಷದೊಳಗೆ ಭಾಳಷ್ಟು ನಾಯಕರದಾರ, ಎಲ್ಲರೂ ಸೇರಿ ಇಲ್ಲಿ ಆದಂಥ ಕೆಲಸನೂ ಕೂಡ ದಾವಣಗೆರೆಯಲ್ಲಿ ಮಾಡಿದರೆ ಅಲ್ಲಿ ಕೂಡ ಸಮಾಜ ಒಕ್ಕಟ್ಟಾಗಿ ಸಮರ್ಥವನ್ನು ಬೆಂಬಲಿಸ್ತಿತ್ತು. ಆದರೂ ಕಾಲ ಏನೂ ಕೆಟ್ಟಾಗಿಲ್ಲ. ಅಲ್ಲೇ ಭಾಳ ಆದ್ರೆ 20% ಮತ ಹೋಗ್ಯಾವ, 80% ಕಾಂಗ್ರೆಸ್ಸಿಗೆ ಓಟ್ ಬಂದಾವು. ಮತ್ತು ಅಲ್ಲೇ ನಿಂತಂಥ ಅಭ್ಯರ್ಥಿಯ ಒಂದು ಉಸ್ತುವಾರಿ ಮಂತ್ರಿಗಳು ಕೆಲವೊಂದು ಪತ್ರಿಕಾ ಮಿತ್ರರು ಕೇಳಿದರು. ಮತ್ತು ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಾ ಅಂತ ಕೇಳಿದಾಗ ಹಾರಿಕೆ ಉತ್ತರ ಕೊಟ್ಟರು. ಅವ್ರು ಬಂದ್ರೇನೋ ಬಿಟ್ರೇನೋ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದು ಎಲ್ಲ ಒಂದು ನಾಯಕರುಗಳಿಗೆ ಅವಮಾನ ಮಾಡುವ ರೀತಿಯಲ್ಲಿ ನಡ್ಕೊಂಡಿದ್ದು ನಾವು ಅದನ್ನು ಖಂಡಿಸ್ತೀವಿ. ಆದರೂ ಕೂಡ ಜಮೀರ್ ಅಹಮದ್ ಅವರು ತನ್ನ ಮಗನಂತೆ ಅಲ್ಲಿ ಹೋದರು. ಅಲ್ಲಿ ಹೋಗಿ ಅವ್ರಿಗೆ ಬೆಂಬಲಿಸಿದ್ರು. ಅಲ್ಲೇನು ಪಕ್ಷದ ವಿರೋಧ ಚಟುವಟಿಕೆಗಳನ್ನು ಅಲ್ಲಿ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಹೇಳಿದರು, ನಾವು ಬಾಗಲಕೋಟೆಗೂ ಕೂಡ ಜಮೀರ್ ಅಹಮದ್ ಅವರನ್ನು ಕರೆಸ್ರಿ, ಇಲ್ಲಿನೂ ಅವ್ರ ಅವಶ್ಯಕತೆ ಐತೆ ಅಂದಾಗ ಇಲ್ಲ, ಅವರು ಪಕ್ಷದ ಆದೇಶದ ಮೇರೆಗೆ ಕೇರಳ ಚುನಾವಣೆಯಲ್ಲಿ ಪ್ರಚಾರ ಕೈಗೊಂಡಾರ. ಅವರು 6ನೇ ತಾರೀಕಿಗೆ ಬಾಗಲಕೋಟೆಗೆ ಬರ್ತಾರೆ, 6, 7, 2 ಇರ್ತಾರೆ. 5ನೇ ತಾರೀಕಿಗೆ ದಾವಣಗೆರೆಗೆ ಹೋಗ್ತಾರ ಅಂತ ಹೇಳಿದರು. ಆಗ ಹೇಳಿದ್ರಂದರೆ ಅವರು ಪಕ್ಷದ ಆದೇಶದ ಮೇರೆಗೆ ಪಕ್ಷದ ಸಂಘಟನೆ ಚಟುವಟಿಕೆಗಳನ್ನು ಪಾಲ್ಗೊಂಡಿದ್ದರು. ಪಕ್ಷದ ಆದೇಶವನ್ನು ಅವರು ಪಾಲಿಸಿದರು. ಅಲ್ಲೇ
ಪಕ್ಷದ ವಿರೋಧಿ ಚಟುವಟಿಕೆಗಳು ಎಲ್ಲಿ ಬರ್ತಾವು? ಬರಂಗ ಇಲ್ಲ. ಆದರೆ ಕೆಲವೊಬ್ಬರು ಜಮೀರ್ ಅಹಮದ್ ಇರಲಿ, ಇವತ್ತು ನಸೀರ್ ಅಹಮದ್ ಅವರ ಹಿತಾಸಕ್ತಿಗೆ ಬಲಿ ಕೊಡುವ ಪ್ರಯತ್ನ ಮಾಡ್ಯಾರ. ಅದನ್ನು ಮಾಡಬಾರ್ದು. ತಾವು ಸ್ವಂತ ತಮ್ಮ ಬಲದಿಂದ, ತಮ್ಮ ಸಂಘಟನೆಯಿಂದ ತಾವು ಪಕ್ಷದೊಳಗೆ ಅಧಿಕಾರ ಗಿಟ್ಟಿಸ್ಕೊಳ್ಬೇಕು. ಇನ್ನೊಬ್ಬರ ಮೇಲೆ ಅನಾವಶ್ಯಕವಾಗಿ ಆರೋಪವನ್ನು ಮಾಡಿ ಅವ್ರಿಗೆ ಜನರಲ್ಲಿ ಅಪವಾದನ್ನು ಹೊರಿಸುವ ಕೆಲಸ ಕುತಂತ್ರ ಮಾಡಬಾರ್ದಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡ್ಕೋತೇನೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಮುಖಂಡರು ಅಲ್ಪಸಂಖ್ಯಾತರನ್ನು ಕಳೆದ ಉಪಚುನಾವಣೆಯಲ್ಲಿ ಬರೀ ವೋಟ್ ಬ್ಯಾಂಕಿಗಾಗಿ ಯೂಸ್ ಮಾಡ್ಕೊಂಡ್ರೆ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿದೆ. ಮತ್ತು ಈ ಅಲ್ಪಸಂಖ್ಯಾತರ ಮುಖಂಡರನ್ನು ಒಂದು ರೀತಿ ತುಳಿಬೇಕನ್ನುವಂಥ ಒಂದು ದೊಡ್ಡ ನಿರ್ಧಾರದಿಂದ ಈ ರೀತಿಯಾದ ರಾಜೀನಾಮೆ ತೆಗೆದುಕೊಳ್ಳಾಗತ್ತಾರೆ. ಅದರ ಬಗ್ಗೆ ನಿಮ್ಮ ನಿರ್ಧಾರ ನೋಡಿ. ಈಗ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಅನಿವಾರ್ಯ ಅನ್ನುವಂಥ ಭಾವನೆಯನ್ನು ಇವತ್ತು ಸೆಕ್ಯುಲರ್ ಪಾರ್ಟಿಗಳಿಗೆ ಬಂದುಬಿಟ್ಟೈತಿ. ಅದಕ್ಕೆ ಬಿ ಜೆ ಪಿಗೆ ಅಲ್ಪಸಂಖ್ಯಾತರು ಓಟ್ ಹಾಕಂಗಿಲ್ಲ, ನಮ್ಗೆ ಹಾಕ್ತಾರ ಅನ್ನುವಂಥ ಒಂದು ಮನೋಭಾವನೆ ಸೆಕ್ಯುಲರ್ ಪಾರ್ಟಿ ಒಳಗೆ ಬಂದೈತಿ. ಇವತ್ತು ಕಾಂಗ್ರೆಸ್ ಇರಲಿ, ಇವತ್ತು ಜೆ ಡಿ ಎಸ್ ಇರಲಿ, ಇತರ ಇತ್ಯಾದಿ SDP ಇತ್ತಲ್ಲೇ ಅವ್ರಿಗೆ ಬಂದುಬಿಟ್ಟೈತಿ. ಆ ನಿಟ್ಟೊಳಗೆ ನಮ್ಮ ನಾಯಕರುಗಳಿಗೆ ಏನಾದರೂ ನಮ್ಗೆ ಓಟ್ ಹಾಕ್ತಾರಲ್ಲ ಅನ್ನುವಂಥ ನಾಯಕರುಗಳಿಗೆ ಪ್ರಾತಿನಿಧ್ಯ, ಒಂದು ಗೌರವ, ಒಂದು ಕಿಮ್ಮತ್ತ ಕೊಡೋದು ಜಾತ್ಯತೀತ ಪಕ್ಷಗಳ ಕಡಿಮೆ ಆಗೈತೆ ಅಂತ ನನ್ನ ಭಾವನೆ. ಆ ನಿಟ್ಟೊಳಗೆ ಆ ಒಂದು ಭ್ರಮೆಯಿಂದ ಜಾತ್ಯತೀತ ಪಕ್ಷಗಳು ಹೊರಬರಬೇಕು. ಅಲ್ಪಸಂಖ್ಯಾತರ ನಾಯಕರುಗಳಿಗೆ ಒಂದು ಗೌರವವನ್ನು ಕೊಡಬೇಕು. ಅವರ ಕೊಟ್ಟಂಥ ಅಧಿಕಾರವನ್ನು ಸಮಾಜದ ಅಭಿವೃದ್ಧಿಗೆ, ಸಮಾಜದ ಏಳಿಗೆಗೆ ಶ್ರಮಿಸುವಲ್ಲಿ ಪ್ರಯತ್ನ ಮಾಡಬೇಕಂತೇಳಿ ನಾನು ಪಕ್ಷಗಳಿಗೆ ಒಂದು ಸಲಹೆಯನ್ನು ಕೊಡ್ತೀನಿ. ಪ್ರದೀಪ್ ಸಿಂಗ್ ಸುರ್ಜೇವಾಲಾ ರಾಜಸ್ಥಾನದವರು ಕರ್ನಾಟಕಕ್ಕೆ ಬೈ ಎಲೆಕ್ಷನ್ಗೆ ವಿಚಾರವಾಗಿ ಬಂದಿದ್ರಿ. ಅವರು ಇಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಹೈಕಮಾಂಡಿಗೆ ತಿಳಿಸಿದ್ದು, ಅದರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲೇ ವಾಸ್ತವ ಸ್ಥಿತಿ ಏನೈತೆ ಅನ್ನೋದು ಅರಿತುಕೊಳ್ಳದೆ ಏಕಾಏಕಿ ಹೈಕಮಾಂಡಿಗೆ ಅವರ ನಾಯಕ, ಇವತ್ತು ಜಮೀರ್ ಅಹಮದ್ ಇರಲಿ, ಇವತ್ತು ನಸೀರ್ ಅಹಮದ್ ಇರಲಿ ಮತ್ತು ಜಬ್ಬಾರ್ ಖಾನ್ ಅವರ ಇರಲಿ, ಅವ್ರ ಬಗ್ಗೆ ಒಂದು ಹೈಕಮಾಂಡಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ನಾನು ಅದಕ್ಕೆ ಒಪ್ಪಲಾರೆ. ಯಾಕಂದರೆ ವಾಸ್ತವ ಸ್ಥಿತಿ ಅರಿತುಕೊಂಡು ಮಾಡಬೇಕು. ಅವರು ಯಾವುದೇ ಪಕ್ಷದ ವಿರೋಧ ಚಟುವಟಿಕೆಗಳನ್ನು ಮಾಡಿಲ್ಲ. ವೈಯಕ್ತಿಕ ನಾಯಕರುಗಳಲ್ಲಿ ವೈಮನಸ್ಸು ಇದ್ದೇ ಇರುತ್ತೆ. ಅದನ್ನೇ ಮೇಲಾಗಿ ಬಳಸಿಕೊಂಡು, ಅದನ್ನೇ ಪ್ರಮುಖವಾದ ಅಸ್ತ್ರವನ್ನು ಮಾಡಿಕೊಂಡು ಹೈಕಮಾಂಡಿಗೆ ಒಂದು ವರದಿಯನ್ನು ಸಲ್ಲಿಸಿದ್ದು ನಾವು ಅದಕ್ಕೆ ಸಹಮತಿಸೋಂಗಿಲ್ಲ, ನಾವು ಅದಕ್ಕೆ ಒಪ್ಪಂಗಿಲ್ಲ. ಆದರೆ ಯಾವುದೇ ರೀತಿಯ, ನಾ ಸಾಕ್ಷಿ ಸಮೇತ ಕೊಡ್ತೀನಿ, ಯಾವುದೇ ರೀತಿಯ ಈ ಮೂರು ನಾಯಕರುಗಳು ಇರಲಿ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನೇ ತೊಡಗಿಲ್ಲ. ಅವರು ಪಕ್ಷದ ಹಿತೈಷಿಗಳನ್ನೇ, ಅವರು ಪಕ್ಷದ ನಾಯಕರೇ. ಅದು ಅಂಥವು ಏನಾರು ಆಗಿದ್ದರೆ ಪಕ್ಷದಲ್ಲಿನ ಅದನ್ನು ಬಗೆಹರಿಸ್ಕೋಬಹುದಾಗಿತ್ತು. ಇಷ್ಟ ದೊಡ್ಡ ಮಟ್ಟಿಗೆ ಅವ್ರಿಗೆ ಅಧಿಕಾರದಿಂದ ಕಿತ್ತೊಗೆದು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ನಾನು ಪಕ್ಷದ ಈ ಒಂದು ತೀರ್ಮಾನಕ್ಕೆ ಒಪ್ಪಲಾರೆ. ಇದು ಸರಿ ಅಂತ ನಾನು ಹೇಳಂಗಿಲ್ಲ. ಅದು ಮಾಡಬಾರ್ದು. ಪಕ್ಷ ಉಳಿಬೇಕು. ಪಕ್ಷದ ಹಿತದೃಷ್ಟಿಯಿಂದ ಸಣ್ಣ ಪುಟ್ಟ ಯಾವುದೇ ತಪ್ಪುಗಳನ್ನು ಆದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಕುತ್ಕೊಂಡು ಚರ್ಚಿಸಿ ಸರಿಪಡಿಸುವ ಕೆಲಸ ಅಲ್ಲಿ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೌನ ವಹಿಸದೆ ಮಧ್ಯ ಪ್ರವೇಶಿಸಬೇಕು. ಅವರು ತಾವು ನಿರ್ದೇಶನ ಕೊಟ್ಟಂತೆ ಮಾನ್ಯ ಜಮೀರ್ ಅಹಮದ್ ಅವರು, ಮಾನ್ಯ ನಸೀರ್ ಅಹಮದ್ ಅವರು ಬಾಗಲಕೋಟೆಯಲ್ಲಿ 9 ದಿನಗಳಿಂದ ನಿರಂತರ ಸಂಘಟನೆ ಮಾಡ್ಯಾರ. ಮತ್ತು ಪಕ್ಷದ ಆದೇಶದಂತೆ ಮಾನ್ಯ ಜಮೀರ್ ಅಹಮದ್ ಅವರು ಕೇರಳ ಚುನಾವಣೆ ಪ್ರಚಾರಕ್ಕೆ ಹೋಗ್ಯಾರ. ಅದರಂತೆ ದಾವಣಗೆರೆಗೆ ಹೋಗಂದಾಗ ದಾವಣಗೆರೆಗೆ ಪ್ರಚಾರಕ್ಕೆ ಹೋಗ್ಯಾರ. ಅದರಂತೆ ಬಾಗಲಕೋಟೆಯೊಳಗೆ ಪ್ರಚಾರಕ್ಕೆ ಬಾ ಅಂದ್ರೆ ಅಲ್ಲೇನೂ ಕೂಡ ಬಂದು ಎಲ್ಲ ಸಮಾಜದ ಜಮಾತಗಳನ್ನು ಭೇಟಿಯಾಗಿ ಎಲ್ಲರಿಗೂ ಒಗ್ಗೂಡಿಸ್ಯಾರ. ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದೀವು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತೈತಿ. ಆ ವಿಷಯಗಳನ್ನು ಪಕ್ಷದ ಹೈಕಮಾಂಡ್ಗೆ
ಮಾನ್ಯ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಬೇಕು. ಅದು ಯಾಕೆ ಮೌನ ಆಗ್ಯಾರ, ಅವ್ರಿಗೆ ಕ್ರಮ ತಗೊಳ್ಳುವಂಥದ್ದು ಕ್ರಮದ ವಿರುದ್ಧ ಮಾತಾಡಬೇಕು ಅವರು ಕೂಡ ಅಂತ ನನ್ನ ಅಭಿಪ್ರಾಯ.